ಒಬ್ಬ ರಾಜ 10 ಕ್ರೂರವಾಗಿರುವಂತ ನಾಯಿಗಳನ್ನ ಸಾಕಿದ್ದಂತೆ. ಸೊ ಅವರ ಒಂದು ರಾಜ್ಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ನಾಯಿಗಳಿರುವಂತಹ ಬೋನಿಗೆ ಅವ್ರನ್ನ ಹಾಕಿ ಆ ನಾಯಿಗಳು ಅವ್ರನ್ನ ಕಿತ್ತು ತಿನ್ಬಿಡೋರಂತೆ. ಸೊ ಒಂದು ದಿವಸ ರಾಜನ ಜೊತೆ 20 ವರ್ಷಗಳಿಂದ ನಿಯತ್ತಾಗಿ ಕೆಲಸ ಮಾಡ್ತಿದ್ದಂತಹ ಮಂತ್ರಿ ಒಂದ್ ಸಣ್ಣ ತಪ್ಪು ಮಾಡ್ಬಿಡ್ತಾನೆ. ಸೊ ರಾಜ ಮಂತ್ರಿ ಆದ್ರೇನ್ ಯಾರಾದ್ರೇನ್ ಇವಳನ್ನು ಕೂಡ ಬೋನಲ್ಲಿ ಹಾಕಿ ಅಂತ ಹೇಳ್ತಾನೆ. ಆ ಮಂತ್ರಿ ಕಾಲಿ ಬಿದ್ದು ಕೇಳ್ಕೊಂತಾನೆ ಬೆಳಲ್ಲ ರಾಜ. ಆವಾಗ ಮಂತ್ರಿ ನನಗೊಂದು ಕೊನೆ ಆಸೆ ಇದೆ, ಆ ನಾಯಿಗಳಿಗೆ 20 ದಿವಸ ನಾನು ಅನ್ನ ಹಾಕ್ತೀನಿ, ಆಮೇಲೆ ನನ್ನನ್ನ ಸಾಯಿಸಿ. ಮಂತ್ರಿ ಪ್ರತಿ ದಿವಸ ಕೂಡ ನಾಯಿಗಳಿಗೆ ಅದಕ್ಕೆ ಬೇಕಾಗಿರೋ ಮಾಂಸಗಳನ್ನ ಹಾಕ್ತಾನೆ, ಅದಕ್ಕೆ ಸ್ನಾನ ಮಾಡಿಸ್ತಾನೆ, ಚೆನ್ನಾಗಿ ನೋಡ್ಕೊಂತಾನೆ. 20 ದಿವಸಗಳ ಕಾಲ ಕಳಿಯುತ್ತೆ. ಈಗ ರಾಜ ಹೇಳ್ತಾನಂತೆ ಆ ಮಂತ್ರಿನ ಹಾಕಿ ನಾಯಿಗಳಿರೋ ಬೋನಿಗೆ ಅಂತ. ಆ ಮಂತ್ರಿ ನಾಯಿಗಳಿರುವಂತಹ ಬೋನಿಗೆ ಹೋದ ತಕ್ಷಣ ನಾಯಿಗಳು ಏನ್ ಮಾಡ್ತವೆ, ಓಡಿ ಬಂದು ಆ ಮಂತ್ರಿಯ ಕಾಲ್ ನೆಕ್ಕುತ್ತಂತೆ. ಅವಾಗ ರಾಜನಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಕ್ರೂರವಾಗಿರುವಂತಹ ನಾಯಿಗಳು ಈ ಮಂತ್ರಿಗೆ ಯಾಕೇನು ಮಾಡ್ತಿಲ್ಲ ಅಂತ. ಅವಾಗ ಮಂತ್ರಿ ಹೇಳ್ತಾನಂತೆ, ರಾಜ ನಾಯಿಗಳಿಗೆ ನಾನು ಬರೀ 20 ದಿವಸ ಊಟ ಹಾಕ್ದೆ, ಅಷ್ಟು ಕ್ರೂರವಾಗಿರೋ ನಾಯಿಗಳು ಮನಸ್ಸಿನ ಪರಿವರ್ತನೆ ಮಾಡ್ಕೊಂಡು ನನ್ನ ಕಾಲ್ ನೆಕ್ತಿದೆ. ನಾನು ನಿನಗೆ 20 ವರ್ಷಗಳ ಕಾಲ ನಿಯತ್ತಾಗಿ ದುಡಿದೆ, ನಾನು ಮಾಡಿದಂತ ಒಂದೇ ಒಂದು ಸಣ್ಣ ತಪ್ಪಿಗೆ ನಿನ್ನನ್ನ ಸಾಯಿಸೋದಕ್ಕೆ ಹೊರಟಿದ್ದೆ ಅಂತ. ಆಗ ರಾಜ ಅವನ ತಪ್ಪಿನ ಅರಿವಾಗಿ ಆ ಮಂತ್ರಿಯನ್ನ ಕ್ಷಮೆ ಕೇಳ್ತಾನಂತೆ. ಸೊ ಜೀವನದಲ್ಲಿ ನಮ್ಗೆ ಹತ್ತಿರವಾಗಿರುವಂತ ವ್ಯಕ್ತಿಗಳು ಒಂದೇ ಒಂದು ಸಣ್ಣ ತಪ್ಪನ್ನ ಮಾಡಿದ ತಕ್ಷಣ ಆ ಸಂಬಂಧಗಳನ್ನ ಮುರಿದ್ಬಿಡೋದು, ಅವ್ರನ್ನ ದೂರ ಮಾಡೋದು, ಇವ್ಯಾವುದು ಕೂಡ ಒಳ್ಳೇದಲ್ಲ. ದೂರದವ್ರು ತಪ್ಪು ಮಾಡಿದಾಗ ಹಾಗೆ ಸಾಧಿಸೋದು ಓಕೆ, ಬಟ್ ನಮಗೆ ಹತ್ತಿರವಾಗಿರುವಂತಹ ವ್ಯಕ್ತಿಗಳು ತಪ್ಪನ್ನ ಮಾಡಿದಾಗ ನಾವು ಕ್ಷಮಿಸೋದನ್ನು ಕೂಡ ಕಲಿಬೇಕಾಗುತ್ತೆ. ಆಗ ಮಾತ್ರ ಸಂಬಂಧಗಳನ್ನ ನಾವು ಉಳಿಸ್ಕೊಂಡು ಹೋಗ್ಬೋದು ಅನ್ನೋದು